ಜ್ಞಾನವಾಣಿ. ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಟಿ.ಎಲ್. ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿ ಅವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಕೇಳುಗರೆ ಷಟ್ ಸಂಪತ್ತುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಆ ಷಟ್ ಸಂಪತ್ತುಗಳಲ್ಲಿ ಮೊದಲೇದು ಧರ್ಮ. ಧರ್ಮದ ಸ್ವರೂಪ ಏನು, ಮತ್ತೆ ಧರ್ಮ ಅಂದ್ರೇನು, ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಅಂತ. ಏನಂತೀರಿ ಸ್ವಾಮೀಜಿ? ಇವತ್ತು ಬಹಳ ಅಗತ್ಯವಾಗಿ ಬೇಕಾದಂತಹದ್ದು ಧರ್ಮ. ಅಂದ್ರೆ ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ವಿಜ್ಞಾನ ಯುಗಕ್ಕೆ ಧರ್ಮ ಯಾಕಬೇಕು, ನಾವೆಲ್ಲ ಏನು ವಿಜ್ಞಾನ ಕಲ್ಪಿಸ್ಕೊಡುತ್ತೆ, ಸೌಲಭ್ಯಗಳನ್ನು ಕೊಡುತ್ತೆ, ಆಮೇಲಿಂದ ಸರ್ಕಾರ ನಮಗೆ ಸೌಲಭ್ಯಗಳನ್ನು ಕೊಡುತ್ತೆ, ನಾವು ದುಡಿತೀವಿ, ನಾವು ಸಂಬಳ ತಗೊಳ್ತೀವಿ, ಎಲ್ಲವೂ ನಮ್ಮ ಕೈಗೆ ಎಟುಕುವ ರೀತಿಯಲ್ಲಿನೇ ಇದೆ ಅಂತ. ಆದ್ರಿಂದ ಧರ್ಮದ ಅಗತ್ಯ ಏನು ಅಂತ ಕೆಲವರು ಯುವಕರು ಕೇಳಬಹುದು, ಅವ್ರಿಗೆ ಅವರೇ ಪ್ರಶ್ನೆ ಹಾಕೊಳ್ಬಹುದು. ಆದ್ರೆ ಎಲ್ಲದಕ್ಕೂ ಬೆಲೆ ಬರ್ತಕ್ಕಂಥದ್ದು, ಎಲ್ಲದಕ್ಕೂ ಶಕ್ತಿ ಬರುವಂತದ್ದು ಧರ್ಮದಿಂದ ಮಾತ್ರ. ಅದಕ್ಕೆ ಧರ್ಮವನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಒಂದು ನಿಮಗೆ ಎಲ್ರಿಗೂ ಗೊತ್ತಿರೋ ಉದಾಹರಣೆ ಹೇಳ್ತೀನಿ. ಇವಾಗೆಲ್ಲ ಕಟ್ಟಡಗಳು ಕಟ್ಟುವುದಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಒಂದು ಕಟ್ಟಡ ಕಟ್ಟಬೇಕಾದ್ರೆ ಕಲ್ಲು ಬೇಕು, ಕಬ್ಬಿಣ ಬೇಕು, ಇಟ್ಟಿಗೆ ಬೇಕು, ಮರಳು ಬೇಕು, ಆಮೇಲಿಂದ ಇನ್ನು ಸಿಮೆಂಟ್ ಬೇಕು, ಎಲ್ಲ ಬೇಕು. ಸರಿ, ಎಲ್ಲದನ್ನು ದುಡ್ಡು ಕೊಡ್ತಾ ಇರ್ತೀರಾ, ಹೊರಗಡೆಯಿಂದ ತರ್ತೀರಾ. ಆದ್ರೆ ಇವೆಲ್ಲವನ್ನು ಕೂಡಿಸ್ತಕ್ಕಂಥದ್ದು ಒಂದಿದೆ, ಅದು ನಿಮ್ಗೆ ಹತ್ರದಲ್ಲೇ ಸಿಗುತ್ತೆ. ಅದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ. ಈಗ ಅದಕ್ಕೂ ದುಡ್ಡು ಕೊಡ್ಬೇಕೇನೋ, ಯಾವ್ದು ಹೇಳಿ ನೋಡೋಣ? ನೀರು. ನೀರಿಲ್ಲ, ಇವ್ಯಾವಕ್ಕೂ ಬೆಲೆ ಇಲ್ಲ. ಕಟ್ಟಡ ಆಗ್ಬೇಕಾದ್ರೆ ಮೊದಲು ಎಲ್ಲವನ್ನು ಕೂಡಿಸ್ತಕ್ಕಂತ ಶಕ್ತಿ ನೀರಿನಲ್ಲಿ. ನೀರೊಂದಿದ್ರೆ ಎಲ್ಲವನ್ನು ಕೂಡಿಸ್ಕೊಡುತ್ತೆ ಅಲ್ವಾ? ಹಾಗೇನೆ ಜೀವನದಲ್ಲಿ ನಿಮ್ಗೆ ಎಲ್ಲದೂ ಇದೆ. ಹಣ ಇದೆ, ಅಧಿಕಾರ ಇದೆ, ಆಮೇಲಿಂದ ಕೀರ್ತಿ ಇದೆ, ವಾರ್ತೆ ಇದೆ, ವಿದ್ಯೆ ಇದೆ, ಎಲ್ಲದೂ ಇದೆ. ಧರ್ಮಾಂತರ ಆಗದೆ ಹೋದ್ರೆ ಎಲ್ಲವೂ ಇದ್ದು ಹಾನಿ, ಬೆಲೆ ಬರಲ್ಲ. ಈಗ ಅಂದ್ರೆ ಅಪರಾಧ ಮಾಡ್ಬಿಟ್ಟು ಅವನು ಅಹಂಕಾರಿ ಆಗ್ಬಿಟ್ಟು, ಧರ್ಮ ಇಲ್ಲ ಹೋದ್ರೆ ಸಾಮಾನ್ಯ ಅಹಂಕಾರ ಬಂದ್ಬಿಡುತ್ತೆ. ಅವನ ಅಹಂಕಾರಿಯಾಗಿ ಮಾಡಬಾರದ್ ಮಾಡಿ ಹೋಗಿ ಶಿಕ್ಷೆಗೊಳಗಾದ, ಜೈಲಿಗೆ ಸೇರ್ಕೊಂಡ ಅಂದ್ರೆ ಏನ್ ಪ್ರಯೋಜನ? ಆದ್ರಿಂದ ಧರ್ಮ ಅನ್ನುವಂಥದ್ದು ಎಲ್ಲಾ ಕ್ಷೇತ್ರಕ್ಕೂ ಜೀವ ಇದ್ದಂಗೆ, ಪ್ರಾಣ ಇದ್ದಂಗೆ. ಅದಕ್ಕೆ ಧರ್ಮ ಅನ್ನುವಂಥದ್ದು ಎಲ್ಲದಕ್ಕೂ ಮುಖ್ಯ ಮೂಲ ಅನ್ನುವಂಥದ್ದು ನಾವು ತಿಳ್ಕೊಂಡು, ಈ ಧರ್ಮ ಅನ್ನೋ ಶಬ್ದ ಏನಿದೆಯಲ್ಲ, ಇದು ಧ್ರುವ ಅನ್ನೋ ಧಾತುವಿನಿಂದ ಬಂದಿದೆ. ಸಂಸ್ಕೃತದ ಶಬ್ದ ಇದು, ಧ್ರುವ ಅನ್ನೋ ಧಾತುವಿನಿಂದ ಬಂದಿದೆ. ಧ್ರುವ ಅಂದ್ರೆ ಧರಿಸುವುದು ಅಥವಾ ಎತ್ತಿ ಹಿಡಿಯುವುದು ಅಂತ ಅರ್ಥ. ಧರಿಸೋದು ಧರ್ಮ. ಅದಕ್ಕೆ ವೇದವ್ಯಾಸರು ಒಂದು ವ್ಯಾಖ್ಯಾನ ಮಾಡ್ತಾರೆ, ಬಹಳ ಅದ್ಭುತವಾದ ವ್ಯಾಖ್ಯಾನ. ಧರ್ಮೋ ಹಿ ವಿಶ್ವಸ್ಯ ಜಗತಃ ಪ್ರತಿಷ್ಠಾ. ಅಂದ್ರೆ ಈ ಜಗತ್ತನ್ನ ಧರಿಸಿರ್ತಕ್ಕಂಥದ್ದು, ಈ ಜಗತ್ತನ್ನ ಹಿಡಿದು ಇಟ್ಕೊಂಡಿರ್ತಕ್ಕಂಥದ್ದು, ಅದಕ್ಕೂ ಕೂಡ ಧರ್ಮ ಅಂತ ಕರೆದ್ಬಿಟ್ರು. ಅಂದ್ರೆ ಪರಮಾತ್ಮನಿಗೆ ಧರ್ಮ ಅಂತ ಕರೆದ್ರು. ಈಗ ಭೂಮಿ ತಿರುಗ್ತಾ ಇದೆ, ಭೂಮಿ ಬೀಳಲಾರ್ದೇನೆ ತನ್ನ ಕಕ್ಷೆಯಲ್ಲಿ ತಿರುಗ್ತಾ ಇದೆ. ಆಮೇಲೆ ಒಂದು ಕ್ರಮಬದ್ಧವಾಗಿ ತಿರುಗ್ತಾ ಇದೆ. ಈ ಸಾರಿ 365 ದಿವಸಕ್ಕೆ ಒಂದು ಸುತ್ತ ಮುಗಿಸ್ತಪ್ಪ, ಮುಂದಿನ ಸಾರಿ 375 ದಿನ ಅಥವಾ 307 ದಿವಸ, ಹಂಗಿಲ್ಲ. ಒಂದು ಕ್ರಮ ಇದೆ, ಅದೇ ಧರ್ಮ. ಆಮೇಲೆ ಎಲ್ಲವನ್ನೂ ತನ್ನೊಳಗೆ ಧರಿಸ್ಕೊಂಡಿದೆ, ಗ್ರಾವಿಟೇಷನ್, ಅದು ಕೂಡ ಧರ್ಮ. ಅದಕ್ಕೆ ಚಲಿಸುವುದು ಗಾಳಿಯ ಧರ್ಮ, ಹರಿಯುವುದು ನೀರಿನ ಧರ್ಮ, ಧರಿಸುವುದು ಭೂಮಿಯ ಧರ್ಮ ಅಂದಾಗ ಸಹಜ ಧರ್ಮ ಅಂತ ಬರ್ತದೆ. ಧರ್ಮದ ಸ್ವರೂಪದಲ್ಲಿ ಮೊದಲನೇದು ಸಹಜ ಧರ್ಮ ಅಥವಾ ಸ್ವಭಾವ. ನಮ್ಮ ಮೂಲ ಸ್ವಭಾವ, ಹರಿಷಡ್ವರ್ಗ ಹೇಳಿದ್ನಲ್ಲ, ಅದು ಮಾನವನ ಮೂಲ ಸ್ವಭಾವ, ಹುಟ್ಟುಗುಣ. ಹಾಗೆ ಪಂಚಭೂತಗಳಿಗೂ ಕೂಡ ಒಂದು ಹುಟ್ಟುಗುಣ ಇದೆ, ಅದು ಅವುಗಳ ಧರ್ಮ, ಸಹಜ ಧರ್ಮ ಅಂತ ಕರೀತಾರೆ. ಈ ಧರ್ಮ ಸರಿಯಾಗಿ ನಡೆದ್ರೆ ಪ್ರಕೃತಿ ಸುಸ್ಥಿತಿಯಲ್ಲಿರುತ್ತೆ, ಇಲ್ಲೇ ಹೋದ್ರೆ ಇರೋದಿಲ್ಲ. ಯಾವಾಗ ಮಳೆ ಬರ್ಬೇಕು ಅವಾಗ ಬಂದ್ರೆ ಬೆಳೆ ಬೆಳೆಯುತ್ತೆ. ಯಾವಾಗ್ಲೂ ಬರೋದು, ಆಮೇಲೆ ಸಿಕ್ಕಾಪಟ್ಟೆ ಬರೋದು, ಒಂದ್ಸಾರಿ ಇಲ್ವೇ ಇಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಆಯ್ತು ಅಂದ್ರೆ ಎಷ್ಟು ತೊಂದರೆ ಆಗುತ್ತೆ ರೈತನಿಗೆ.
ಅದೇ ಅಧರ್ಮ. ಅದಕ್ಕೆ ಧರ್ಮ ಅಂತಂದ್ರೆ ಧರಿಸುವುದು. ಈ ವಿಶ್ವವನ್ನು ಸಂರಕ್ಷಣೆ ಮಾಡ್ತಿದೆಯಲ್ಲ ಆ ತತ್ವಕ್ಕೆ ಧರ್ಮ ಅಂತ ಕರೆದಿದೆ. ಧರ್ಮೋ ಹಿ ವಿಶ್ವಸ್ಯ ಜಗತ ಪ್ರತಿಷ್ಠಾ. ಇದು ಇವಾಗ ಸ್ವಭಾವ ಅಂತ ಆಗುತ್ತೆ. ಈ ನೀರಿದೆ ನೋಡಿ, ನೀರು ಅದಕ್ಕೊಂದು ರುಚಿ ಇದೆ. ಅದಕ್ಕೆ ಸಿದ್ದರಾಮೇಶ್ವರರು ಹೇಳ್ತಾರೆ, ಎಲ್ಲಾ ರುಚಿಗಳಿಗಿಂತ ಶ್ರೇಷ್ಠವಾದ ರುಚಿ ಅಂದ್ರೆ ನೀರಿಂದೇ ರುಚಿ ಅಂತ ಹೇಳ್ತಾರೆ. ಅಷ್ಟೇ ಅನ್ಸುತ್ತೆ ಅಂದ್ರೆ ರುಚಿಯಾದದ್ದು ಯಾವ್ದನ್ ಕೊಳ್ಳಿ ಎಲ್ಲರೂ ಜೇನುತುಪ್ಪ, ಎಳ್ನೀರು ಅಥವಾ ಹಾಲು ಅಂತ ಹೇಳ್ಬೋದು, ಸಕ್ಕರೆ ಅಂತ ಹೇಳ್ಬೋದು, ಕಲ್ ಸಕ್ಕರೆ ಅಂತ ಹೇಳ್ಬೋದು. ಆದ್ರೆ ಎಲ್ಲವಕ್ಕೂ ರುಚಿ ಕೊಟ್ಟಿರೋದು, ರಸವನ್ನು ಕೊಟ್ಟಿರೋದು ನೀರು. ನೀರನ್ನ ನಾವು ಸರಿಯಾಗಿ ಇಟ್ಕೊಳ್ಳೋದೇ ಧರ್ಮ. ಭೂಮಿಯನ್ನ ಸರಿಯಾಗಿ ಇಟ್ಕೊಳ್ಳೋದೇ ಧರ್ಮ. ಹೀಗೆ ಸೂರ್ಯನ ಧರ್ಮ ಇದೆ ನೋಡಿ. ನಮಗೆ ಮೊನ್ನೆ ಕೇಳ್ತಾ ಇದ್ದೆ ಪೇಪರ್ ಅಲ್ಲಿ ಒಂದ್ ಸಂಗತಿ ಬಂದಿತ್ತಂತೆ. ಏನು ಅಂದ್ರೆ 5 ಜನರಲ್ಲಿ ಒಬ್ಬರಿಗೆ ವಿಟಮಿನ್ ಡಿ ಕೊರತೆ ಇದೆ ಅಂತ. ನಮ್ಮಲ್ಲಿ ಸೂರ್ಯ ಇಷ್ಟೊಂದಿದೆ, ಬಿಸಿಲು ತಾಪ ಬೇಕಾದಷ್ಟು ಇದೆ, ಆದ್ರೆ ಹೀರ್ಕೊಳ್ತಾ ಇಲ್ಲ ಅವ್ರ ಶರೀರಗಳು, ಅಬ್ಸರ್ವ್ ಮಾಡ್ಕೊಂತ ಇಲ್ಲ. ಅಥವಾ ಯಾವ್ದೋ ಕಾರಣಕ್ಕೆ ಒಳಗಡೆ ಕೆಲಸ ಮಾಡೋದು ಅಥವಾ ಎಸಿನಲ್ಲಿ ಕೂತ್ಕೊಳ್ಳೋದು, ಈ ತರ ಎಲ್ಲ ಆದಾಗ ಬೆಳಗ್ಗೆ ಎಳೆ ಬಿಸಿಲಲ್ಲಿ ವಾಕಿಂಗ್ ಮಾಡಂಗಿಲ್ಲ. ಈ ತರ ಎಲ್ಲ ವಿಟಮಿನ್ ಡಿ ಕೊರತೆ ಆಗ್ತದೆ. ಇದು ಸೂರ್ಯನ ಧರ್ಮ. ಅಂದ್ರೆ ಎಲ್ಲವಕ್ಕೂ ಶಕ್ತಿ ಕೊಡೋದು ಸೂರ್ಯ. ಹರಿತ್ತು ಕ್ಲೋರೋಫಿಲ್ ನಡಿಬೇಕಾದ್ರೆ ಪತ್ರ ಹರಿತ್ತು, ಅದಕ್ಕೂ ಕೂಡ ಸೂರ್ಯನ ಬೆಳಗ್ಬೇಕು. ಅದು ಧರ್ಮ. ಬೆಳಗುವುದು ಸೂರ್ಯನ ಧರ್ಮ. ಆಮೇಲೆ ಧರಿಸುವುದು ಭೂಮಿಯ ಧರ್ಮ. ಆಮೇಲೆ ಚಲಿಸುವುದು ವಾಯುವಿನ ಧರ್ಮ. ನಮ್ಮೆಲ್ಲರಿಗೂ ರಕ್ಷಣೆ ನೀಡತಕ್ಕಂಥದ್ದು ನೀರಿನ ಧರ್ಮ. ಜೀವಜಲ ನಮ್ಮನ್ನು ಬದುಕಿಸ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳೋದು, ಈ ಪಂಚಭೂತಗಳನ್ನ ಯಾವ ಕಾರಣಕ್ಕೂ ಕೆಡಿಸಬೇಡಿ. ನೀರಿನ ವಿಷಯದಲ್ಲಿ ತುಂಬಾ ಲಕ್ಷ್ಯದಿಂದ ಬದುಕ್ತಾರೆ, ಚೆಲ್ಬಿಡೋದು ನೀರನ್ನ. ಹಾಗೆ ಮಾಡಬಾರ್ದು. ಯಾಕಂದ್ರೆ ನನ್ನ ಕೈಲಿ ಬೇಕಾದ್ರೆ ಒಂದು ₹1,00,000 ಹಣ ತಂದ್ಬಿಡ್ಬೋದು, ಎಲ್ಲಾದ್ರೂ ಒಳ್ಳೆ ಸಾಧನೆ ಮಾಡಿ ಅಥವಾ ಏನೋ ಒಂದು ಆಟ ಆಡಿ ಒಂದು ₹50 ಲಕ್ಷ ಪ್ರೈಸ್ ಕಿತ್ಕೊಂಡ್ಬರ್ಬೋದು. ಒಂದು ಹನಿ ನೀರು ಸೃಷ್ಟಿ ಮಾಡ್ಕೊಡಿ ಅಂದ್ರೆ ಆಗಲ್ಲ. ನೀರಿನ ಸೃಷ್ಟಿ ಮಾಡಕ್ ಆಗಲ್ಲ ಅಂತ ಹೇಳಿ. ಆದ್ರಿಂದ ಈ ಪಂಚಭೂತಗಳನ್ನ ಸರಿಯಾಗಿ ಇಟ್ಕೊಳ್ತೀವಲ್ಲ, ಅದು ಒಂದು ಧರ್ಮವೇ. ಇದಕ್ಕೆ ಸಹಜ ಧರ್ಮ ಅಂತ ಹೇಳ್ತಾರೆ, ಅಥವಾ ಧರ್ಮದ ಸ್ವಭಾವ, ಮೂಲ ಸ್ವಭಾವ. ಇವುಗಳನ್ನ ನಾವು ಅರ್ಥ ಮಾಡ್ಕೊಂಡು ಇವುಗಳನ್ನ ಪಲ್ಯೂಟ್ ಮಾಡಬಾರ್ದು, ಮಲಿನಗೊಳಿಸಬಾರ್ದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಈ ಭೂಮಿನ ಕೆಡಿಸೋದಂದ್ರೆ ಕಸ ಒಗೆಯೋದು, ಸಿಕ್ಕಲ್ಲಿ ಕಸ ಒಗೆಯೋದು. ನಮ್ಮನೆ ಕಸ ತಗೊಂಡೋಗಿ ಪಕ್ಕದ ಮನೆ ಮುಂದಕ್ಕೆ ಹಾಕೋದು, ಅವ್ರ ಪಕ್ಕದ ಮನೆಗೆ ಹಾಕೊಂತ ಹೋಗೋದು. ಈ ತರ ಮಾಡಿದ್ರೆ ಆ ಭೂಮಿಯನ್ನ ನಾವು ಕೈಯಾರೆ ಕೆಡಿಸ್ದಂಗೆ. ಆವಾಗ ಭೂಮಿ ತಾಯಿಯನ್ನ ಅದ್ರಲ್ಲಿ ಅರ್ಥ ಏನಿದೆ. ಆದ್ರಿಂದ ಈ ಸ್ವಭಾವ ಅಂದ್ರೆ ಸಹಜ ಧರ್ಮವನ್ನು ಅರ್ಥ ಮಾಡ್ಕೊಂಡು ನಡೀತಕ್ಕಂಥದ್ದು ಧರ್ಮದ ಮೊದಲನೆಯ ಸ್ವರೂಪ. ಕೇಳಿದ್ರೆಲ್ಲ ಕೇಳಿದ್ರೆ ಪ್ರಕೃತಿಯನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು, ಸಹಜ ಧರ್ಮವನ್ನ ನಾವು ಪಾಲಿಸ್ಬೇಕು ಅಂತ ಹೇಳಿ ಸಾಕಷ್ಟು ವಿಚಾರಗಳನ್ನ ಸ್ವಾಮೀಜಿಯವರು ಇವತ್ತು ತಿಳಿಸಿದ್ರು. ಇವತ್ತಿನ ಕಾರ್ಯಕ್ರಮದಲ್ಲಿ 19ನೇ ಸಂಚಿಕೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರ ಹೆಸರುಗಳನ್ನ ಕೇಳೋಣಂತ. ಮೊದಲಿಗೆ ಈ ಸಂಚಿಕೆಯ ಪ್ರಶ್ನೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳಿದ್ರೆ ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಈ ವಾರದ ಪ್ರಶ್ನೆ, ಭೂಮಿಯ ಮೂಲ ಗುಣ ಗುರುತ್ವಾಕರ್ಷಣೆ. ಈ ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದವರು ಯಾರು? ಪ್ರಶ್ನೆ ಇನ್ನೊಮ್ಮೆ, ಭೂಮಿಯ ಮೂಲ ಗುಣ ಗುರುತ್ವಾಕರ್ಷಣೆ. ಈ ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದವರು ಯಾರು? ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಕೇಳಿದರೆ 19ನೇ ಸಂಚಿಕೆಯ ಪ್ರಶ್ನೆ, ಕೈಲಾಸವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಸರ್ವಜ್ಞ ಹೇಳಿದಂತಹ ಸೂತ್ರದ ವಚನಗಳಲ್ಲಿ 2 ವಚನಗಳನ್ನು ಬರೆದು ಕಳಿಸಿರಿ. ಉತ್ತರ: ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು. ತನ್ನಂತೆ ಪರರ ಬಗೆದೊಡೆ, ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಇನ್ನೊಂದು ವಚನ: ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ನೆರೆಮನೆಯೂ ಅಕ್ಕು ಸರ್ವಜ್ಞ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ವಿಜೇತರು ಎನ್ ಭಾಗ್ಯ, ಸಹ ಶಿಕ್ಷಕರು, ಸಿದ್ಧಗಂಗಾ ಅಂಧ ಮಕ್ಕಳ ಪಾಠಶಾಲೆ, ತುಮಕೂರು. ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಹೇಮಲತಾ ಖಮಿತ್ಕರ್, ನಿವೃತ್ತ ಸಹಾಯಕ ಕುಲಸಚಿವರು, ದಾವಣಗೆರೆ ವಿಶ್ವವಿದ್ಯಾಲಯ, ದೇವರಾಜ ಅರಸು ಬಡಾವಣೆ, ದಾವಣಗೆರೆ. ತೃತೀಯ ಅದೃಷ್ಟಶಾಲಿ ವಿಜೇತರು ಸುಹಾಸ್ ಮಠದ್, ಕೆವಿಜಿ ಬ್ಯಾಂಕ್ ಪಕ್ಕ, ಹಾತಲಗೇರಿ ರಸ್ತೆ, ಬೆಟಗೇರಿ, ಗದಗ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 20ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು.
ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಟಿ.ಎಲ್. ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ. ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳಿ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟ್ಯಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.